ವಿಜೆಎಸ್ ಕಪ್ನ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ನಿರ್ಣಾಯಕ ದಿನ ಚಾಂಪಿಯನ್ ಪಟ್ಟಕ್ಕಾಗಿ ಎರಡು ಚಾಂಪಿಯನ್ ತಂಡಗಳ ಜಿದ್ದಿನ ಪಂದ್ಯ ಸಾಗ್ತಾ ಇದೆ. ರಾಕೇಶ್ ಒಬ್ಬ ರೈಡರ್ ಆಗಿ ಒಬ್ಬ ಡಿಫೆಂಡರ್ ಆಗಿ ಆಲ್ರೌಂಡ್ ಆಟದ ಪ್ರದರ್ಶನವನ್ನು ನೀಡಬಲ್ಲಂತ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಆಲ್ರೌಂಡರ್ ಆಗಿ ಬೆಂಗಳೂರಿನ ಲೆಫ್ಟ್ ಕಾರ್ನರ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇದೀಗ ಭರತ್ ಅಲಿಯಾಸ್ ಕೋಹ್ಲಿ ಕೋಲಾರ ಮೂಲದ ಪ್ರತಿಭೆ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ಪ್ರತಿಭೆ ಇದೀಗ ಒಂದು ದಿಟ್ಟ ಆಟದ ಪ್ರತ್ಯುತ್ತರದ ಪ್ರದರ್ಶನ ನೀಡ್ತಾ ಇದ್ದಾನೆ. ಪ್ರಮುಖ ಡಿಫೆಂಡರ್ ಪವನ್ ಅನ್ನ ಟಚ್ ಪಾಯಿಂಟ್ ಮುಖೇನ ಮುಟ್ಟಿ 1-0 ತನ್ನ ಅಂಕದ ಖಾತೆಯನ್ನು ಅದ್ಭುತವಾಗಿ ಆರಂಭಿಸಿಕೊಳ್ತಾ ಇದೆ. ಎಸ್, ಇದೀಗ ರಂಜಿತ್ ನಾಯ್ಕ ಪ್ರೊ ಕಬಡ್ಡಿಯಲ್ಲಿ ಭಾಗವಹಿಸಿ ಖ್ಯಾತಿಯನ್ನು ಗಳಿಸಿಕೊಂಡ ಒಬ್ಬ ಖ್ಯಾತನಾಮ ಕ್ರೀಡಾಪಟು, ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿದ ಒಬ್ಬ ಖ್ಯಾತನಾಮ ಕ್ರೀಡಾಪಟು ರಂಜಿತ್ ನಾಯ್ಕ ಯಶಸ್ವಿಯಾಗಿ ಒಂದು ಹ್ಯಾಂಡ್ ಟಚ್ ಪಾಯಿಂಟ್ ಗಳಿಸ್ಕೊಳ್ತಾ ತನ್ನ ತಂಡಕ್ಕೆ ಒಂದು ಅಂಕದ ಖಾತೆಯನ್ನು ತೆರೆದಿದ್ದಾನೆ. 1 ಈಚ್, ಎರಡು ತಂಡಗಳು ಒಂದು ಅಂಕವನ್ನು ಗಳಿಸ್ಕೊಳ್ತಾ ಇದೆ. ಕೃಪಾಸಾಗರ್ ಮತ್ತೋರ್ವ ಯುವ ಉಜ್ವಲ ಆಟಗಾರ, ಇತ್ತೀಚಿನ ಪಂದ್ಯಾವಳಿಗಳಲ್ಲಿ ಉತ್ತಮ ಸಾಧನೆ. ಕಳೆದ ಬಾರಿಯ ಈ ಕಾರ್ಯಕ್ರಮಕ್ಕೆ ಪ್ರವೀಣ್ ರವರು ಆಗಮಿಸಿದ್ದಾರೆ ಹಾಗೂ ನವೀನ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೀವಿ. ಕಳೆದ ಬಾರಿಯ ಯಲಹಂಕ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಚಾಂಪಿಯನ್ ತಂಡವಾಗಿ ಬೋನಸ್ ಅಂಕಕ್ಕಾಗಿ ಮನವಿಯನ್ನು ಮಾಡ್ತಾ ಎರಡು ತಂಡಗಳು ತಲಾ ಒಂದು ಅಂಕವನ್ನು ಗಳಿಸಿಕೊಳ್ತಾ ಸಮಬಲದ ಪ್ರಾರಂಭ. ಕೋಲಾರ ಚಿನ್ನದ ಗಣಿನಾಡು ಮತ್ತೆ ರಂಜಿತ್ ನಾಯ್ಕನ ಒಂದು ಇದೀಗ ನಿಯಂತ್ರಣ ತಪ್ಪಿದ್ದಾನೆ. ಲಾಬಿ ಲೈನ್ ಪ್ರವೇಶವಾಗಿದೆ. ಸೆಲ್ಫ್ ಔಟ್ ಆಗ್ತಾ ಹೊರಭಾಗದಲ್ಲಿ ಹತಾಶನಾಗಿ ರಂಜಿತ್ ನಾಯ್ಕ. 2-1 ಇಟ್ಸ್ ಮತ್ತೋರ್ವ ಯುವ ಜನ್ಮಕ ಆಟಗಾರ ಚೆಸ್ ನಂಬರ್ 3 ಆತನಿಗೆ ಸವಾಲಿನಲ್ಲಿ ಮಾಡು ಇಲ್ಲ ಮಡಿ ತಾಳಿ ಜೈರೈಡ್. ಬೆಂಗಳೂರಿನ ಭದ್ರಕೋಟೆಯಿಂದ ಭೇದಿಸಲೇಬೇಕಾದ ಅನಿವಾರ್ಯತೆ ಇದೆ. ಈಗ ಡೈವಿಂಗ್ ಉತ್ತಮವಾಗಿತ್ತು, ಆದರೆ ಗುರಿಯಡಿಗೆ ತಲುಪುವಲ್ಲಿ ವಿಫಲನಾಗ್ತಾ ಇದ್ದಾನೆ. ಡಬಲ್ ಆಂಕಲ್ ಬಿಗಿ ಅಪ್ಪಿಗೆ ಹಿಡಿತವಾಗಿತ್ತು, ಅದರಿಂದ ಬಿಡಿಸ್ಕೊಳ್ಳಲು ವಿಫಲನಾಗ್ತಾ ಇದ್ದಾನೆ. ಗುರಿಯ ಗೆರೆಯಡಿಗೆ ತಲುಪುವಲ್ಲಿ ವಿಫಲನಾಗ್ತಾ. ಒನ್ಸ್ ಅಗೇನ್ ಕೃಪಾಸಾಗರ್ ಕಳೆದ ಬಾರಿಯ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಬೆಸ್ಟ್ ರೈಡರ್ ಆಗಿ ಬೆಸ್ಟ್ ಆಲ್ರೌಂಡರ್ ಆಗಿ ಆಯ್ಕೆಯಾದಂಥ ಆಟಗಾರ ಮತ್ತೆ ತನ್ನ ಮನಚಾದ ಆಟದ ಪ್ರದರ್ಶನವನ್ನು ಇಲ್ಲಿ ಮುಂದುವರಿಸ್ತಾ ಕೃಪಾಸಾಗರ್ ಬೋನಸ್ ಅಂಕವನ್ನು ಯಶಸ್ವಿಯಾಗಿ ಪಡೆದುಕೊಳ್ತಾ ಬೆಂಗಳೂರು ಹಂತವಾಗಿ ಅಂಕದ ಬೇಟೆಯಾಡ್ತಾ ಇದೆ. ವಿಜಿಎಸ್ ಕಪ್ 2025 ಕುಶಾಲನಗರದ ಒಕ್ಕಲಿಗರ ವೇದಿಕೆಯಿಂದ ಅನುಚಿತ ವರ್ತನೆಗೆ ಅವಕಾಶ ಇರುವುದಿಲ್ಲ. ಅತಿರೇಕವಾಗಿ ಉದ್ವೇಗಕ್ಕೊಳಗಾಗಬಾರ್ದು ಆಟಗಾರರು. ಎರಡು ತಂಡದ ನಾಯಕರು ತಂಡವನ್ನು ನಿಯಂತ್ರಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಕಬಡ್ಡಿಯ ಘನತೆಗೆ ಧಕ್ಕೆ ಬಾರದ ಹಾಗೆ ಆಟಗಾರರು ವರ್ತಿಸಬೇಕು. ಇದು ವಿಶೇಷವಾದ ಸೂಚನೆ. ಕಬಡ್ಡಿಯ ನಿಯಮಾವಳಿಗೆ ನಿಯಮ ಬಾಹಿರವಾಗಿ ವರ್ತಿಸಬಾರದು. ಅವಿನಾಶ್ ಆಟಗಾರರಿಗೆ ನೀರಿನ ಆರೈಕೆ ಬೇಕಿದೆ, ದಯವಿಟ್ಟು ನೀರು ಕ್ಯಾನ್ ಕಳಿಸಿ ಇಮಿಡಿಯೇಟ್. ವಾಟರ್ ಫಾರ್ ಪ್ಲೇಯರ್ಸ್.
ನೋಡಿ, ದುಂಡಾವರ್ತನೆಗೆ ದಂಡಿಸಲಾಗುತ್ತೆ ಅನುಚಿತ ವರ್ತನೆ. ಸೊ ಕಬಡ್ಡಿಯಲ್ಲಿ ಇದು ಕಡ್ಡಾಯ, ನಿಯಮ ಬಾಹಿರವಾಗಿ ತೀರ್ಪುಗಾರ ವಿರುದ್ಧ ವರ್ತಿಸುವಂತಿಲ್ಲ. 7-3 ಪಂದ್ಯ ಸಾಕ್ತಾ ಇದೆ. ಕೃಪಾ ಸಾಗರ್ ಮತ್ತೆ ತನ್ನ ಯಶಸ್ವಿ ರೈಡಿಂಗ್ ಅನ್ನ, ಅಂಕದ ದಾಹವನ್ನ ಇಲ್ಲಿ ನೀಗಿಸ್ಕೊಳ್ತಾ ಇದ್ದಾನೆ. ಒಬ್ಬ ಯಶಸ್ವಿ ರೈಡರ್ ಆಗಿ ಸತತ 3 ಪಂದ್ಯಗಳಲ್ಲಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟದ ಒಬ್ಬ ಯಶಸ್ವಿ ರೈಡರ್ ಕೃಪಾ ಸಾಗರ್. ಅಜಯ್ ರೆಡ್ಡಿ ದಾಳಿ ಭಾಗದಲ್ಲಿ ಎದುರಾಳಿಗಳು ಲೋನ ಪಡೆಯುವಂಥ ಒಂದು ಅವಕಾಶವನ್ನು ರಂಜಿತ್ ನಾಯ್ಕ ಯಾವ ರೀತಿ ಪೂರ್ಣಗೊಳಿಸ್ಕೊಳ್ತಾನೆ. ಅಂಕಗಳ ಬೇಟೆಯಲ್ಲಿ ಮುಂದಾದ ರಂಜಿತ್ ನಾಯ್ಕ ಇದೀಗ ಒಂದು ಅದ್ಭುತವಾದಂಥ ಪ್ರಯತ್ನ ಮಾಡಿ ಬರ್ತಾ ಇದೆ. ಭರತ್ ಮತ್ತು ಅಜಯ್ನ ಅದ್ಭುತವಾದ ಬಿಗಿ ಅಪ್ಪಿಗೆ ಹಿಡಿತ. ಒಳ ಕ್ಯಾಚ್, ಜೋರ ಚಪ್ಪಲ ಬರಲಿ, ಒಳ ಕ್ಯಾಚ್, ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಪ್ರಮುಖ ದಾಳಿಗಾರನನ್ನು ಅದ್ಭುತವಾಗಿ ಬಂಧಿಸಿದ್ದಾರೆ. ಮೊದಲಿಗೆ ಮುಷ್ಟಿ ಹಿಡಿದು ಆತನ ದೇಹದ ನಿಯಂತ್ರಣವನ್ನು ತಪ್ಪಿಸಿ ವಂಚಿಸಿ ಅದನ್ನು ಬಂಧಿಸಿದ್ದಾರೆ. ಅದ್ಭುತ, ಅತ್ಯದ್ಭುತವಾದ ಹಿಡಿತ. ಸೂಪರ್ ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಕೋಲಾರ್. ಭರತ್ ಮತ್ತು ಅಜಯ್ನ ಬಿಗಿ ಅಪ್ಪಿಗೆ ಹಿಡಿತಕ್ಕೆ ಬಂದಿಯಾಗ್ತಾ ಹೊರ ನಡೆದಿದ್ದಾನೆ ರಂಜಿತ್ ನಾಯ್ಕ. 8-5 ಇನ್ ಫೇವರ್ ಆಫ್ ಬೆಂಗಳೂರು. 8-5ರಲ್ಲಿ ಒಂದು ಸೂಪರ್ ಟ್ಯಾಕಲ್ ನಿಜವಾಗ್ಲೂ ತಂಡಕ್ಕೆ ವರದಾನವಾಗಿದೆ. ಭರತ್ ಮತ್ತು ಅಜಯ್ ರೆಡ್ಡಿ ಅವರ ಜವಾಬ್ದಾರಿಯುತವಾದ ಆಟ. ಅದರಲ್ಲೂ ಪ್ರಮುಖ ದಾಳಿಗಾರನನ್ನು ಬಂಧಿಸಿದ್ದಾರೆ. ಕೃಪಾ ಸಾಗರ್ ದಾಳಿ ವಿಭಾಗದಲ್ಲಿ ಇದೀಗ ಅಜಯ್ ರೆಡ್ಡಿ ಮತ್ತು ಭರತ್ನ ಸಾಮ್ಯತೆಯಲ್ಲಿ ಕೊರತೆ ಕಾಣಿತು. ಒಂದು ಅಡ್ವಾನ್ಸ್ಡ್ ಟ್ಯಾಕಲ್ಗೆ ಕೈ ಹಾಕಿ ದಂಡ ತೆತ್ತಿ ಭರತ್ ಹೊರಭಾಗದಲ್ಲಿ. ತಂಡದ ನಾಯಕರು ತಂಡವನ್ನು ನಿಯಂತ್ರಿಸಬೇಕು. ಈಗಾಗಲೇ 2 ತಂಡಕ್ಕೆ ಡೈರೆಕ್ಟ್. ಅಜಯ್ ರೆಡ್ಡಿಗೆ ಅಕ್ಷರಶಃ ಇದು ಅಗ್ನಿ ಪರೀಕ್ಷೆ ದಾಳಿ. ಡೈರೆಕ್ಟ್ ಮಾಡು ಇಲ್ಲ ಮಡಿ ದಾಳಿ. ಅಜಯ್ ರೆಡ್ಡಿನ ಅದ್ಭುತವಾಗಿ ಪವನ್ ಸೂಪರ್ ಸೋಲೋ ಡೇರಿಂಗ್ ಡ್ಯಾಶ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಶಿವಲಿಂಗಪ್ಪ ಅವರೇ ಕಾಲ್ ಮಾಡಿ, ಯಾಕಂದರೆ ಮಳೆ ಬರಂಗಿದೆ, ಯಾಕೆ ನೋಡಿ ಆ ಕಡೆ ಕರೀರಿ, ಮ್ಯಾಚ್ಗೆ ಕರೆದ್ಬಿಡಿ. ಶ್ರೇಯಸ್ ಆತನ ಸ್ಪರ್ಶಕ್ಕೊಳಗಾಗ್ತಾನೆ. ದಾಳಿಗಾರನಿಗೊಂದು ಯಶಸ್ವಿ ಅಂಕ ಲಭಿಸಿದೆ. 2 ತಂಡಗಳು ಜಿದ್ದಾಜಿದ್ದಿನಿಂದ ಈ ಗದ್ದಿಗೆಯ ಗುದ್ದಾಟದಲ್ಲಿ ಮಗ್ನರಾಗಿದ್ದಾರೆ. 13-6. ಒಂದು ಅಲ್ಪ ವಿರಾಮದಲ್ಲಿ 2 ತಂಡದ ತರಬೇತುದಾರರ ಒಂದು ಆಪ್ತ ಸಮಾಲೋಚನೆ ತೊಡಗಿದ ಆಟಗಾರರು ಮತ್ತೆ ಮರಳಿ ಅಂಕಣದಲ್ಲಿ. 13-6 7 ಅಂಕಗಳ ಅಂತರದ ಮುನ್ನಡೆಯನ್ನು ಬೆಂಗಳೂರು ನಗರ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. ನಮ್ಮ ಇದೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಒಂದು ಸಾರ್ಥಕ ಜೀವನವನ್ನು ಮಾಡಿದಂಥ ಮೇಷ್ಟ್ರು ನಜೀರ್ ಮೇಷ್ಟ್ರು ಬರ್ತಾ ಇದ್ದಾರೆ. ಹಿರಿಯ ಮುತ್ಸದ್ದಿ, ಹಿರಿಯ ನಾಗರಿಕರು ಇದೇ ಶಾಲೆಯಲ್ಲಿ ಹಲವಾರು 100 ಶಿಕ್ಷಕರನ್ನು ಬೆಳೆಸ್ತಂಥವ್ರು. ಮೇಷ್ಟ್ರು ನಜೀರ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಹಾರ್ಟಿ ವೆಲ್ಕಮ್ ಟು ನಜೀರ್. ಟೀಚರ್ ಆಗಿ ಸಾರ್ಥಕ ಸೇವೆಯನ್ನು ಇದೇ ಶಾಲೆಯಲ್ಲಿ ನೀಡಿದಂಥವರು. ಅತ್ಯಂತ ಹಿರಿಯ ವಯಸ್ಕರು, ಹಿರಿಯ ನಾಗರಿಕರು, ಮುತ್ಸದ್ದಿಗಳು, ಮಾರ್ಗದರ್ಶಿಗಳು. ನಜೀರ್ ಮಾಸ್ಟ್ರಿಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ಹೃದಯಪೂರ್ವಕವಾದಂಥ ಗೌರವಪೂರ್ವಕವಾದಂಥ ಒಂದು ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ ನಜೀರ್ ಸರ್. ಇದೀಗ ಮತ್ತೊಂದು ಅದ್ಭುತವಾದ ಮನುಷ್ಯಾಧಾರಿತ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ. ಆರಂಭದಿಂದಲೂ ಕೂಡ ಕರಾರುವಕ್ಕಾದ ಆಕ್ರಮಣಶಾಲಿ
ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನವನ್ನು ಬೆಂಗಳೂರಿಗರು ಇಲ್ಲಿ ನೀಡ್ತಾ ಇದ್ದಾರೆ ಕೋಲಾರ ಜಿಲ್ಲಾ ತಂಡದ ವಿರುದ್ಧ. ಹದಿನೇಳು 6 ಮತ್ತೆ ರಂಜಿತ್ ಒಂದು ಯಶಸ್ವಿ ಅಂಕವನ್ನು ಗಳಿಸ್ಕೊಳ್ತಾ ನಿರಾಯಾಸವಾಗಿ 18-6 ಪಂದ್ಯ ಸಾಗ್ತಾ ಇದೆ. ಹದಿನೆಂಟು ಅಂಕವನ್ನು ಬೆಂಗಳೂರು ನಗರ ಜಿಲ್ಲಾ ತಂಡ ಮತ್ತೊಂದು ಅದ್ಭುತವಾದ ಉತ್ತಮ ತಡೆಗೋಡೆ. ಎದುರಾಳಿ ದಾಳಿಗಾರರು ಭೇದಿಸಲು ಅಸಾಧ್ಯವಾದಂಥ ಒಂದು ಭದ್ರಕೋಟೆಯನ್ನು ರಚಿಸಿಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಹಾಗೆ ಶ್ರೀಯುತ ಭಾಷಾರವರು ಸಮಾಜ ಸೇವಕರು ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಈ ಪಂದ್ಯಕ್ಕೆ ಕ್ರೀಡಾ ಪೋಷಕರಾಗಿದ್ದಂಥವರು. ಭಾಷಾ ಸರಿಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಕ್ರೀಡೆ ಜೀವಂತವಾಗಿರಬೇಕಾದರೆ ಈ ಕ್ರೀಡಾ ಪೋಷಕರ ಪ್ರೋತ್ಸಾಹ ಅತಿ ಮುಖ್ಯ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರು, ಹಿರಿಯ ನಾಗರಿಕರಾದಂಥ ನಜೀರ್ ಸರ್ ಅವರಿಗೆ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. (22-6) ಪಂದ್ಯ ಸಂಪೂರ್ಣವಾಗಿ ಈ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಂಡಿದೆ. ಎದುರಾಳಿ ದಾಳಿಕಾರರು ಭೇದಿಸಲು ಅಸಾಧ್ಯವಾದಂಥ ಹಾಗೆ ಬಂಧಿಸಲು ಅಸಾಧ್ಯವಾದಂಥ ದಾಳಿಕೋರರನ್ನು ಒಳಗೊಂಡಿದೆ. ಡಿಫೆನ್ಸ್ ಮತ್ತು ರೈಡಿಂಗ್ ವಿಭಾಗದಲ್ಲಿ ಬಲಿಷ್ಠ ತಂಡವಾಗಿ ಬೆಂಗಳೂರಿಗರು, ಉದ್ಯಾನ ನಗರಿ, ಐಚ್ಛಬಿಟಿ ನಗರಿ, ಇಡೀ ಪ್ರಪಂಚದ ಗಮನ ಸೆಳೆದಂಥ ಒಂದು ಉತ್ಕೃಷ್ಟ ನಗರಿ ನಮ್ಮ ಹೆಮ್ಮೆಯ ಬೆಂಗಳೂರು ಉತ್ತಮ ಸಾಧನೆ ಇಲ್ಲಿ ಮಾಡ್ತಾ ಇದೆ. 22-6 ಒಂದು ಮನೋಜ್ಞ ಹಿಡಿದ ಡ್ರೈವಿಂಗ್ ಆಂಕಲ್ ಲೋಡ್ ಅತ್ಯುತ್ತಮವಾಗಿತ್ತು. ಇದೀಗ ದಯವಿಟ್ಟು ಅವಿನಾಶ್ ರವರು ಸ್ವಲ್ಪ ಗಮನಿಸಬೇಕು ಆ ಕಡೆ. ದಿಟ್ಟ ಆಟದೊಂದಿಗೆ ಪ್ರತೀಕಾರದ ಆಟ ಪ್ರದರ್ಶಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಕೋಲಾರ ತಂಡ ಒತ್ತಡಕ್ಕೆ ಸಿಲುಕಿದೆ. 22-7 15 ಅಂಕಗಳ ಸ್ಪಷ್ಟ ಮುನ್ನಡೆ. ಕಿಟ್ಟಿ 22-7 ಇನ್ ಫೇವರ್ ಆಫ್ ಬೆಂಗಳೂರು. ಸುನೀತ್ ಕುಮಾರಪ್ಪನವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಜಿಲ್ಲಾ ವೇದಿಕೆಯ ಪರ. ರಂಜಿತ್ ನಾಯ್ಕ ಇದೀಗ ಒಬ್ಬ ಪ್ರೊ ಕಬಡ್ಡಿ ಖ್ಯಾತಿಯ ರಾಷ್ಟ್ರಮಟ್ಟದ ಕ್ರೀಡಾಪಟುವನ್ನು ಅದ್ಭುತವಾಗಿ ಬಂಧಿಸಿದ್ದಾರೆ. ಈ ಬಾರಿ ರಂಜಿತ್ ನಾಯ್ಕನ ಬಂಧಿಸಿ ಮತ್ತೆ ಪ್ರತ್ಯುತ್ತರದ ಪ್ರತೀಕಾರದ ಪ್ರದರ್ಶನ ನೀಡ್ತಾ ಇದೆ. 22-8 ಅಜಯ್ ರೆಡ್ಡಿಗಿದು 1 ಸೆಕೆಂಡ್ ಸವಾಲಿನ ದಾಳಿ. ಅಜಯ್ ರೆಡ್ಡಿ ಗೋಸ್ ಟು ಅಜಯ್ ರೆಡ್ಡಿ. ಮಾಡು ಇಲ್ಲ ಮಡಿ ದಾಳಿ. ಶ್ರೇಯಸ್ ಪವನ್ ಉತ್ತಮ ಡಿಫೆನ್ಸ್ ಅನ್ನು ಇದೀಗ ಮತ್ತೊಮ್ಮೆ ಬೆಂಗಳೂರಿನ ಭದ್ರಕೋಟೆನ ಭೇದಿಸಲು ಸಾಧ್ಯವಾಗ್ತಾ ಇದೆ. ಅದ್ಭುತ ಡಿಫೆಂಡರ್ಗಳು. ಸುಶಾಂತ್ ಒಂದು ಅದ್ಭುತವಾದಂಥ ಡಬಲ್ ಟೈ ಹೋಲ್ಡ್, ಒಂದು ಆಕರ್ಷಕವಾಗಿತ್ತು, ಮನಮೋಹಕವಾಗಿತ್ತು. ಈ ಹಿಡಿತ ಎದುರಾಳಿ ದಾಳಿಕೋರನ್ನು ಅದ್ಭುತವಾಗಿ ಬಂಧಿಸ್ತಾ ಇದ್ದಾನೆ. ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ಸುಶಾಂತ್. ದಾನಿಗಳು BS ವಸಂತ್ ರವರು ಹೇರೋರು, ಅವ್ರಿಗೂ ಜಿಲ್ಲಾ ವೇದಿಕೆ ಪರವಾಗಿ ನಾವು ಸ್ವಾಗತವನ್ನು ಬಯಸ್ತೀವಿ. ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕ ವಸಂತ್ ಅವರು ಆಗಮಿಸಿದವರಿಗೆ ಈ ವೇದಿಕೆಗೆ ನಾವು ಸ್ವಾಗತವನ್ನು ಬಯಸೋದು. ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ ವಸಂತ್ ಸರ್. ವಾಹ್, ಮತ್ತೊಂದು ಅತ್ಯುತ್ತಮವಾದಂಥ ಪ್ರೊ ಕಬಡ್ಡಿ ಖ್ಯಾತಿಯ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿ ಒಬ್ಬ ಯಶಸ್ವಿ ಡಿಫೆಂಡರ್ ಆಗಿ ಖ್ಯಾತಿ ಗಳಿಸಿಕೊಂಡಂಥ ಒಬ್ಬ ಖ್ಯಾತ ಕ್ರೀಡಾಪಟು ಪವನ್, ಪ್ರೊ ಕಬಡ್ಡಿಯ ಒಬ್ಬ ಅನುಭವಿ ಕಿಲಾಡಿ, ತನ್ನ ಅನುಭವವನ್ನು ತಂಡಕ್ಕೆ ವರದಾನವಾಗಿಸಿದ್ದಾನೆ. 25-8 ಪಂದ್ಯ ಸಾಗ್ತಾ ಇದೆ. ಸಡಿಸಾಟಿಲ್ಲದ ಆಟದ ಪ್ರದರ್ಶನ. ಕೃಪಾ ಸಾಗರ್ ಉಜ್ವನ್ಮುಖ ಆಟಗಾರ, ಸತತ 4 ಪಂದ್ಯಗಳಲ್ಲಿ ಬೆಸ್ಟ್ ರೈಡರ್ ಆಗಿ, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಿದಂಥ ಒಬ್ಬ ಶ್ರೇಷ್ಠ ದಾಳಿಗಾರ ಕೃಪಾ ಸಾಗರ್. (26-8) ಹದಿನೆಂಟು ಅಂಕಗಳ ಸ್ಪಷ್ಟ ಆರಂಭಿಕ ಮುನ್ನಡೆಯಲ್ಲಿ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ.
ಎದುರಾಳಿ ದಾಳಿಗಾರರು ಇವರ ಭದ್ರಕೋಟೆಯನ್ನು ಭೇದಿಸಲು ಅಸಾಧ್ಯವಾಗ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾಗಿದೆ ಬೆಂಗಳೂರು. ಒನ್ಸ್ ಅಗೇನ್ ರಂಜಿತ್ ನಾಯಕ. ಕರಾವಳಿ ಮೂಲದ ಉತ್ತರ ಕನ್ನಡ ಭಾಗದ ಪ್ರತಿಭೆ ಇಲ್ಲಿ ಬೆಂಗಳೂರು ತಂಡವನ್ನು ಇಲ್ಲಿ ಪ್ರತಿನಿಧಿಸಿದ. ಇದೀಗ ಆತನನ್ನು ಬಂಧಿಸುವಂಥ ಒಂದು ಪ್ರಯತ್ನ. ಬಾಗ್ಲಿನ ಹೊರಭಾಗದಲ್ಲಿ ಅಂತ ರೈಡರನ್ನು ಬಂಧಿಸೋದು ಅಷ್ಟು ಸಮರ್ಪಕವೂ ಅಲ್ಲ. ಒಂದು ಅನಪೇಕ್ಷಿತ ಹಿಡಿತಕ್ಕೆ ಕೈ ಹಾಕಿ ದಂಡ ತೆತ್ತಿ ಡಿಫೆಂಡರ್ ಹೊರಭಾಗದಲ್ಲಿದ್ದಾನೆ. 27-8 ಪಂದ್ಯ ಸಾಗ್ತಾ ಇದೆ. 27-8 ಇನ್ ಫೇವರ್ ಆಫ್ 19 ಅಂಕಗಳ ಸ್ಪಷ್ಟ ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಬೆಂಗಳೂರು ನಗರ ಜಿಲ್ಲಾ ತಂಡ. ಎಸ್, ಅದ್ಭುತ. ಒನ್ಸ್ ಅಗೇನ್ ಗುಡ್ ಪೀಸ್ ಆಫ್ ಡಿಫೆನ್ಸ್. ಅದ್ಭುತವಾಗಿತ್ತು ನಿಜವಾಗ್ಲೂ. ಡಿಫೆನ್ಸಲ್ಲಿ ಬೆಂಗಳೂರಿನ ಭದ್ರಕೋಟೆ ಭೇದಿಸೋದು ಅಷ್ಟು ಸುಲಭ ಅಲ್ಲ. ಅನುಭವಿ ಡಿಫೆಂಡರ್ಗಳಿದ್ದಾರೆ. ಪವನ್, ಸುಶಾಂತ್, ಶ್ರೇಯಸ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಡಿಫೆಂಡರ್ಗಳು. ಸೊ ಅವರನ್ನು ಎದುರಿಸಿ ಅವರನ್ನು ಭೇದಿಸೋದು ಅಷ್ಟು ಸುಲಭವಲ್ಲ. 31-9 ಸರಿಸಾಟಿ ಇಲ್ಲದ ಆಟದ ಏಕಪಕ್ಷೀಯ ನಡೆ, ಏಕಾಧಿಪತ್ಯವನ್ನು ಈ ಪಂದ್ಯದ ಮೇಲೆ ಮೇಲುಗೈನ ತಂಡದಾಗಿಸ್ಕೊಳ್ತಾ ಇದೆ ಬೆಂಗಳೂರು ನಗರ ಜಿಲ್ಲಾ ತಂಡ. ಅಜಯ್ ರೆಡ್ಡಿ ಯುವ ಉದ್ಯಮಕಾಟಗಾರ, ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದುಕೊಂಡ ಯುವ ಕಿಲಾಡಿ ಅಜಯ್ ರೆಡ್ಡಿ. ಎದುರಾಳಿ ದಾಳಿಗಾರರಿಗೆ ಯಾವುದೇ ಒಂದು ಸ್ಪರ್ಶಾಂಕವನ್ನು ನೀಡದಂತೆ ಎಚ್ಚರಿಕೆ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದೆ ಅನುಭವಿ ಡಿಫೆಂಡರ್ಗಳು ಸುಶಾಂತ್, ಪವನ್ ಮತ್ತು ಶ್ರೇಯಸ್. ಅದ್ಭುತವಾಗಿ ತಂಡವನ್ನು ನಿಯಂತ್ರಿಸ್ತಾ ಇದ್ದಾರೆ. ಡಿಫೆನ್ಸ್ ಕರಾರುವಕ್ಕಾಗಿದೆ. ಈ ಒಂದು ಕ್ಯಾಚ್. ಸಮಾಜ ಕಲ್ಯಾಣ ಇಲಾಖೆಯ ಶ್ರೀಯುತ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪ್ರಥಮಾರ್ಧ ಮುಕ್ತಾಯ ಕಂಡಿದ್ದು 31-10 ಪಂದ್ಯ. 21 ಅಂಕಗಳ ಸ್ಪಷ್ಟ ಆರಂಭಿಕ ಮುನ್ನಡೆಯನ್ನು ಕಳಿಸ್ಕೊಳ್ತಾ ಬೆಂಗಳೂರು ನಗರ ಜಿಲ್ಲೆ ಈ ಪಂದ್ಯದ ಮೇಲೆ ತನ್ನ ಏಕಾಧಿಪತ್ಯವನ್ನು ಏಕಪಕ್ಷೀಯ ಮುನ್ನಡೆಯನ್ನು ತಂದಾಕ್ಸ್ಕೊಳ್ತಾ ಇದೆ. 31-10 ಇನ್ ಫೇವರ್ ಆಫ್ ಬೆಂಗಳೂರು. ಈ ಒಂದು ಕಾರ್ಯಕ್ರಮಕ್ಕೆ ನೀರಾವರಿ ಇಲಾಖೆ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಶಂಕರ್ ಮೂರ್ತಿರವರು ಆಗಮಿಸ್ತಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ BS ವಸಂತರವರು, ಹೇರೂರು ಒಕ್ಕಲಿಗರ ಯುವ ವೇದಿಕೆಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಶ್ರೀಯುತ BS ವಸಂತರವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆಯ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಸಂತೋಷ್ ಜನತಾ ಕಾಲೋನಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡಾ ಪ್ರೋತ್ಸಾಹಕರು ದಾನಿಗಳಾಗಿರುವಂಥ ಶ್ರೀಯುತ ಸುನೀತ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ದ್ವಿತೀಯಾರ್ಧಕ್ಕೆ ಚಾಲನೆ ನೀಡಿದ 31-10 ದ್ವಿತೀಯಾರ್ಧ ಈ ಪಂದ್ಯದ ಫಲಿತಾಂಶ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರವೀಣ್ JDS ಬೆಟ್ಟದಳ್ಳಿ ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೆ ಶ್ರೀಯುತ ನವೀನ್ JDS ಅವರು ಸಹ ಆಗಮಿಸಿದ್ದಾರೆ, ಕ್ರೀಡಾ ಪ್ರೋತ್ಸಾಹಕರು. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಮೋಹನ್ ತೀರ್ಪುಗಾರರಾಗಿ, ನರಸಿಂಹ ಮತ್ತು ಅಂತಾರಾಷ್ಟ್ರೀಯ ತೀರ್ಪುಗಾರರಾಗಿ ನಂಜೇಶ್ ಗೌಡರು, ಮಾರುತಿ, ಪಂಪಾಪತಿ ಮತ್ತು ರಾಷ್ಟ್ರೀಯ ತೀರ್ಪುಗಾರದ ರಮೇಶ್ ಅವರು, ಜೂ ಆಡೈಟ್ ಮತ್ತು ಗುಣಿಕೆಗಾರರಾಗಿ ಸಿದ್ದು. ಯಶಸ್ವಿ ಕಾರ್ಯಕ್ರಮನ ನಿಷ್ಪಕ್ಷಪಾದಂಥ ನಿರ್ಣಯಗಳನ್ನು ಸುಮಾರು 3 ದಿನಗಳ
ಮತ್ತೆ ವಿಚಲಿತ ಪ್ರಯತ್ನ, ಎದುರಾಳಿಗರ ಅಟ್ಟಹಾಸಕ್ಕೆ ಮಂಕಾಗಿದೆ ಅಂತಲೇ ಹೇಳ್ಬೋದು. ಕೋಲಾರ ಜಿಲ್ಲಾ ತಂಡ ಆಟಗಾರರು ಸಾಕಷ್ಟು ಡಿಫೆನ್ಸಲ್ಲಿ ವೈಫಲ್ಯಗಳು ಇದೀಗ ಮೂಡಿ ಬರ್ತಾ ಇದೆ. 32-10 22 ಅಂಕಗಳ ಸ್ಪಷ್ಟ ಮುನ್ನಡೆ. ಈ ಪಂದ್ಯದ ಮೇಲೆ ಆಧಿಪತ್ಯವನ್ನು, ಮೇಲುಗೈಯನ್ನು ಈಗಾಗಲೇ ಬೆಂಗಳೂರಿಗರು ತಮ್ಮದಾಗಿಸ್ಕೊಂಡಿದ್ದಾರೆ. 22 ಪಾಯಿಂಟ್ಸ್. ಬೆಂಗಳೂರು ಲೀಡಿಂಗ್ ಬೈ 22 ಪಾಯಿಂಟ್ಸ್ ಅಟ್ ದಿಸ್ ಸ್ಟೇಜ್. ಈ ಕಷ್ಟ ಸಾಧ್ಯವಾದ ಗುರಿಯ ಬೆನ್ನತ್ತಿ ಕೋಲಾರದ ಆಟಗಾರ ಈಗ ಬೆಂಗಳೂರಿನ ಕಟ್ಟಿ ಹಾಕಲೇಬೇಕಾದ ಅನಿವಾರ್ಯತೆ. ಇಲ್ಲವಾದಲ್ಲಿ ಫಲಿತಾಂಶ ಬೆಂಗಳೂರಿಗೆ ಪರವಾಗುತ್ತೆ. ಈಗಾಗಲೇ ಸಾಕಷ್ಟು ಅಂಕಗಳ ಮುನ್ನಡೆ ಮೊಸರುವ ಯುವ ಪ್ರತಿಭೆ. ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ MD ಕೃಷ್ಣಪ್ಪರವರು, ಹಾಗೆ ಶ್ರೀಯುತ ಚಂದ್ರಶೇಖರ್ ಹೇರೂರವರು, ಶ್ರೀಯುತ ಜಯರಾಜ್ರವರು ತಾಲೂಕು ಯುವ ವೇದಿಕೆ ಅಧ್ಯಕ್ಷರು, ಹಾಗೆ ಶ್ರೀಯುತ ಅವಿನಾಶ್ರವರು ಹೆಸರಂತ ಪ್ರೊ ಕಬಡ್ಡಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಶ್ರೀಯುತ ಕಿರಣ್ ರವರು, ಶ್ರೀಯುತ ಸಂತೋಷ್ ರವರು ಜನತಾ ಕಾಲನಿ, ಹಾಗೆ ಶ್ರೀಯುತ ಸುನಿಲ್ ರವರು, ಶ್ರೀಯುತ ಪ್ರವೀಣ್ ಕೋಡಿಗೆರವರು, ಶ್ರೀಯುತ ಅವಿನಾಶ್ ಮುಳ್ಸೋಗೆರವರು, ಹಾಗೆ ಶ್ರೀಯುತ ಪ್ರವೀಣ್ ಸೋಮಾರ್ಪೇಟೆ, ಶ್ರೀಯುತ ನವೀನ್ ರವರು, ಹಾಗೆ ಶ್ರೀಯುತ ಗಿರೀಶ್ ರವರು, ಹಾಗೆ ಶ್ರೀಯುತ ಸುನೀತ್ ರವರು, ಹಾಗೂ ಶ್ರೀಯುತ ಚೇತನ್ ರವರು. 25 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಪಂದ್ಯದ ಮೇಲೆ ತನ್ನ ಆಧಿಪತ್ಯವನ್ನು ಮೇಲುಗೈನ ಸಾಧಿಸಿಯಾಗಿದ್ದ ಬೆಂಗಳೂರಿಗರು ಇವರ ಆಟಕ್ಕೆ, ಇವರ ಆಕ್ರಮಣಕಾರಿ ಆಟಕ್ಕೆ ಎದುರಲ್ಲಿ ನಿಜವಾಗ್ಲೂ ಅಕ್ಷರಶಃ ಮಂಕ ಆಗ್ತಾ ಇದೆ. ಆರಂಭದಲ್ಲಿ ದಿಟ್ಟ ಪ್ರತಿಕಾರದ ಆಟ ಪ್ರದರ್ಶಿಸಿದಾದರೂ ಕೂಡ ಈಗ ದ್ವಿತೀಯಾರ್ಧದಲ್ಲೂ ಕೂಡ ಬೆಂಗಳೂರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 25 ಅಂಕಗಳ ಅಂತರದ ಅಸ್ಪಷ್ಟ ಮುನ್ನಡೆಯಲ್ಲಿ ಈ ಪಂದ್ಯದ ಮೇಲೆ ತನ್ನ ಪ್ರಾಬಲ್ಯವನ್ನು ಮೇಲುಗೈನ ಸಾಧಿಸಿದೆ. ನೆಕ್ಸ್ಟ್ ಮ್ಯಾಚ್ ಹೋಮ್ ಟೀಮ್ ಕೊಡಗು ವರ್ಸಸ್ ದಕ್ಷಿಣ ಕನ್ನಡ ಜಿಲ್ಲೆ. ಆತಿಥೇಯ ತಂಡ. ಈ ಪಂದ್ಯಾವಳಿಯ ಆತಿಥ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಕೊಡಗು ಮೂಲದ ಪ್ರತಿಭೆಗಳು. ಕೊಡಗು ಜಿಲ್ಲಾ ತಂಡದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆ. 2 ಬಲಿಷ್ಠ ತಂಡಗಳು. ಇವರ ಆಟ ನೋಡಲಿಕ್ಕೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ನಿರೀಕ್ಷೆಗೂ ಮೀರಿದ ರಣರೋಚಕ ಪಂದ್ಯ ಅಂತಾನೆ ಹೇಳ್ಬೋದು. ರಂಜಿತ್ ನಾಯಕ ಸೆಕೆಂಡ್ ಕಾಲ್ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಮೈಸೂರು. 2 ತಂಡಗಳಿಗಿದು 2ನೇ ಕರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಜೊತೆಯಲ್ಲಿ ನಮ್ಮ ಕುಶಾಲನಗರ ತಾಲೂಕಾ ಒಕ್ಕಲಿಗ ಸಂಘದ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತೇಳಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅಂದ್ರೆ ಜಿಲ್ಲಾ ಅಧ್ಯಕ್ಷರ ಜೊತೆಯಲ್ಲಿ MD ಕೃಷ್ಣಪ್ಪ ಅವರ ಜೊತೆಯಲ್ಲಿ ಮುಂಚೂಣಿಯಲ್ಲಿ ಈ ರೀತಿಯಾದಂಥ ಒಂದು ಕಬಡ್ಡಿಯನ್ನ ನಡೆಸಬೇಕು, ಕಬಡ್ಡಿ ಮಾಡಿದ್ರೆ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ತಂಡಗಳು ಬಂದು ಭಾಗವಹಿಸ್ತವೆ ಅನ್ನುವಂಥ ಒಂದು ಉತ್ತಮ ಸಲಹೆ ಸೂಚನೆ ನೀಡಿದಂಥ ಶ್ರೀಯುತ ಮಧುರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಧುರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 3 ದಿನಗಳ ಕಾಲ ನಮ್ಮ ಕೊಡಗು ಜಿಲ್ಲೆಯ ಈ ಒಂದು ಕುಶಾಲನಗರ ತಾಲೂಕಾ ಒಕ್ಕಲಿಗರ ಯುವ ವೇದಿಕೆ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರು ಸಹ ಬಂದು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿದ್ದಾರೆ. 36-14 22 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆ. ಮತ್ತೆ ನಿರಾತಂಕವಾಗಿ ನಿರಾಯಸವಾಗಿ ನಿರ್ಭೀತರಾಗಿ ಅಂಕಗಳನ್ನು ಕಲೆ ಹಾಕ್ತಾ ಇದ್ದಾನೆ ರಂಜಿತ್ ನಾಯ್ಕ. ಪ್ರೊ ಕಬಡ್ಡಿ ಖ್ಯಾತಿಯ ಕಬಡ್ಡಿ ಕ್ರೀಡಾಪಟು ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ತಾನು ಪ್ರತಿನಿಧಿಸಿದ ತಂಡದ ಪರವಾಗಿ ಸಾಕಷ್ಟು ಅಂಕಗಳನ್ನು ಯಶಸ್ವಿ ರೈಡಿಂಗ್ ಪಾಯಿಂಟ್ಗಳನ್ನು ಗಳಿಸ್ಕೊಳ್ತಾ ಇದ್ದಾನೆ. ಇದೀಗ ಟೋಟಚ್ ಪಾಯಿಂಟ್ ಅಜಯ್ ರೆಡ್ಡಿಗೆ. ಕೃಪಾಸಾಗರ್ ಅದನ್ನು ಪಾದಸ್ಪರ್ಶಕ್ಕೆ ಒಳಗಾಗಿದ್ದಾನೆ. 38-15 23 ಅಂಕಗಳ ಅಂತರದ ಮುನ್ನಡೆ. ಗಳಿಸಿರುವ ಅಂಕಗಳನ್ನು ಕಾಯ್ದುಕೊಳ್ಳುವಂಥ ತಂತ್ರಗಾರಿಕೆಯಲ್ಲಿ ಕಾಲಹರಣಕ್ಕೆ ಮೊರೆ ಹೋಗ್ತಾ ಇದೆ ಬೆಂಗಳೂರು.
38-15 23 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಸಾಕಷ್ಟು ಅಂಕಗಳ ಮುನ್ನಡೆ ಇದೆ. ಇನ್ನು ಮುಂದೆ ಹೆಜ್ಜೆ ಇದೆ, ಸೆಮಿಫೈನಲ್ಗೆ ಅವರಿಗೆ ದಾರಿಗೆ ಸುಗಮವಾಗಿದೆ. ಸೊ ಹಾಗಾಗಿ ಪ್ರಮುಖ ಆಟಗಾರರು ವಿಶ್ರಾಂತಿ ಪಡೆದು ಕಾಲಹರಣವನ್ನು ಮಾಡ್ತಾ ಇದೀಗ 23 ಅಂಕಗಳ ಒಂದು ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ರಣತಂತ್ರದೊಂದಿಗೆ ರಂಜಿತ್ ನಾಯ್ಕ ಕಾಲಹರಣಕ್ಕೆ ಮೊರೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಮ್ಯಾಚ್ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಆಫ್ ದಿಸ್ ಟೂರ್ನಮೆಂಟ್ ಬಿಟ್ವೀನ್ ಹೋಮ್ ಟೀಮ್ ಕೊಡಗು ಜಿಲ್ಲೆ ಬಜರನ್ ಆಗಿದೆ. ಮನೋಜ್ನಿಗಿದು ಸವಾಲಿನ ದಾಳಿ, ಮಾಡು ಎಲ್ಲ ಮಡಿ ದಾಳಿ. ಇದೀಗ ಉತ್ತಮ ಪ್ರಯತ್ನ, ಕೂದಲ ಅಂತರದಲ್ಲಿ ಕೆಲವೇ ಸೆಂಟಿಮೀಟರ್, ಕೆಲವೇ ಮಿಲಿಮೀಟರ್ ಅಂತರದಲ್ಲಿ ಹತಾಶನಾಗಿದ್ದಾನೆ ಅದೃಷ್ಟ ವಂಚಿತನಾಗಿ. ಮತ್ತೊಂದು ಡ್ರಾಡ ರೈಡ್ ಕೋಲಾರ ಜಿಲ್ಲಾ ತಂಡದ ಆಟಗಾರನಿಗೆ ಸೆಲ್ಫ್ ಔಟ್ ಆಗ್ತಾ ಲಾಬಿ ಪ್ರವೇಶ ಆಗಿದೆ. ಸೆಲ್ಫ್ ಔಟ್. ರಾಕೇಶ್ ಮೈಸೂರು ವಿಶ್ವವಿದ್ಯಾಲಯ ಅಖಿಲ ಭಾರತ ಮಟ್ಟದ ಒಂದು ವಿಶ್ವವಿದ್ಯಾಲಯಗಳ ಒಂದು ಕ್ರೀಡಾಕೂಟದಲ್ಲಿ ಮೆಡಲನ್ನು ಪಡೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ರಾಕೇಶ್ ಮೈಸೂರು ಮೂಲದ ಪ್ರತಿಭೆಯಲ್ಲಿ ಬೆಂಗಳೂರು ನಗರವನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಉತ್ತಮ ಆಲ್ರೌಂಡರ್ ಆಟಗಾರ. (39-16) ರಾಕೇಶ್ ಮಿಂಚಿನ ಸಂಚಲನದಲ್ಲಿ ರಾಕಿಂಗ್ ಸ್ಟೈಲ್ನಲ್ಲಿ ರಾಕೇಶ್ ಗೌಡ ಒಬ್ಬ ಯಶಸ್ವಿ ರೈಡರ್ ಮತ್ತು ಯಶಸ್ವಿ ಡಿಫೆಂಡರ್ ಆಗಿ ಇಲ್ಲಿ ಆಲ್ರೌಂಡರ್ ಪ್ರದರ್ಶನ ನೀಡ್ತಾ ಇದ್ದಾರೆ. 40-16 ಸರಿಸಾಟಿಲ್ಲದ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ ಬೆಂಗಳೂರಿಗರು. ಪ್ರಶಸ್ತಿ ತನ್ನದೇ ಅನ್ನೋ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಾ ಇದೆ. ಮತ್ತೊಮ್ಮೆ ಡಿಫೆನ್ಸ್ನಲ್ಲಿ ಪವನ್ ಮತ್ತು ಶ್ರೇಯಸ್ನ ಅದ್ಭುತವಾದ ಸಾಮ್ಯತೆ ಹಿಡಿತ, ಅತ್ಯುತ್ತಮವಾದಂಥ ಒಂದು ಹಿಡಿತ. ಅದು ದಾಳಿಗಾರನಿಗೆ ಯಾವುದೇ ಅವಕಾಶ ನೀಡದಂತೆ ಅದನ್ನು ಅದ್ಭುತವಾಗಿ ಅಪ್ಪಿಗೆ ಹಿಡಿತಕ್ಕೆ ಬಂಧಿಸಿದ್ದಾರೆ. ಕೃಪಾಸಾಗರ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಈ ಪಂದ್ಯಾವಳಿಯಲ್ಲಿ ಕೂಡ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಕಳೆದ ಬಾರಿಯ 2 ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ರೈಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ದಾಳಿಗಾರ, ಉದ್ಯೋನ್ಮುಖ ಆಟಗಾರ ಕೃಪಾಸಾಗರ್ ಇದೇ ಮೊದಲ ಬಾರಿಗೆ ಬಂದಿಯಾಗ್ತಾ 41-18. (23 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸೊ ಪ್ರಮುಖ ದಾಳಿಗಾರ ರಂಜಿತ್ ನಾಯ್ಕನಿಗೆ ಇಲ್ಲಿ ರೆಸ್ಟನ್ನು ನೀಡ್ತಾ ಇದೆ. ಉತ್ತಮ ತಂತ್ರಗಾರಿಕೆ ಮುಂದಿನ ಸೆಮಿಫೈನಲ್ ಪಂದ್ಯಕ್ಕೆ ಆತನನ್ನು ಸಜ್ಜುಗೊಳಿಸ್ತಾ ಇದೆ. ಈಗಾಗಲೇ ಆತ್ಮವಿಶ್ವಾಸದ ಪ್ರದರ್ಶನ. ಬೆಂಗಳೂರು ಡಿಫೆಂಡರ್ಗಳು ನಿಜವಾಗಲೂ ಕಷ್ಟ ಸಾಧ್ಯವಾಗ್ತಾ ಇದೆ ಇವರ ಡಿಫೆನ್ಸನ್ನು ಭೇದಿಸೋದು. ಅನುಭವಿ ಕಿಲಾಡಿಗಳು ಬೆಂಗಳೂರಿನ ಡಿಫೆನ್ಸ್ನಲ್ಲಿ ಕಾಣ್ತಾ ಇದ್ದಾರೆ. ಸುಶಾಂತ್, ಪವನ್, ಶ್ರೇಯಸ್ ಮತ್ತು ರಾಕೇಶ್ ಸರಿಸಾಟಿ ಇಲ್ಲದ ಒಂದು ಸಾಮ್ಯತೆಯ ಆಟದ ಪ್ರದರ್ಶನವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಹನುಮರಾಜರವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ನೆಕ್ಸ್ಟ್ ಮ್ಯಾಚ್ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಆಫ್ ದಿಸ್ ಟೂರ್ನಮೆಂಟ್ ಬಿಟ್ವೀನ್ ಹೋಮ್ ಟೀಮ್ ಕೊಡಗು ಡಿಸ್ಟ್ರಿಕ್ಟ್ ಟೀಮ್ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಬಿ ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಕ್ರೂಷಿಯಲ್ ಮ್ಯಾಚ್. ಇಲ್ಲಿ ಗೆದ್ದವರು ಸೆಮಿಫೈನಲ್ಗೆ ಪ್ರಶಸ್ತಿ ಸುತ್ತಿಗೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ತಾರೆ. ಸೋತವರು ಬರಿಗೈಲಿ ಫಲಿತಾಂಶವಿಲ್ಲದೆ ನಿರ್ಗಮಿಸಬೇಕಾಗುತ್ತೆ. ದಕ್ಷಿಣ ಕನ್ನಡ ಹಾಗೂ ಮೈಸೂರು ಹಾಗೂ ದಕ್ಷಿಣ ಕನ್ನಡ ಟೀಮ್ ಅನೌನ್ಸ್ ಮಾಡಬೇಡಿ. ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಮೈಸೂರು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಹಾದಾನಿಗಳಾಗಿ ಕೊಡುಗೆ ದಾನಿಗಳಾಗಿರುವಂಥ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಯೋಜನೆಗೊಂಡರೂ ಸಹ ಹೆಚ್ಚಿನ ಒಂದು ಪ್ರೋತ್ಸಾಹ ಸಹಕಾರ ನೀಡುವಂಥ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರು ಅವರು ಉದ್ಯಮಿಗಳು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಈ ಒಂದು
ಕ್ರೀಡಾಂಗಣದ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪುರಸಭೆಯ ಎಲ್ಲ ವಾಲಂಟಿಯರ್ಸ್ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕ್ರೀಡಾಂಗಣದ ಒಂದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025 ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾ ವಿರುದ್ಧ ಚಿನ್ನದ ನಾಡು ಕೋಲಾರ ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಬನ್ನಿ ಲಾಸ್ಟ್ ಅಂಡ್ ಫೈನಲ್ ಕಾಲ್ ದಕ್ಷಿಣ ಕನ್ನಡ ಹಾಗೂ ಮೈಸೂರು. ಕೊಡಗು ಆಮೇಲೆ ಇವಾಗ ಇದಾಗುತ್ತೆ, ಆಮೇಲೆ ಲಾಸ್ಟಲ್ಲಿ ದಕ್ಷಿಣ ಕನ್ನಡ ಹಾಗೂ ಮೈಸೂರು. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಅರುಣ್ ಕುಮಾರ್ ಹಾಗೂ ವೇಣುಗೋಪಾಲ್, ಸ್ಕೋರರ್ ಆಗಿ ಶಂಕರ್ ಸೋಲೋಟಗಿ, ಅಸಿಸ್ಟೆಂಟ್ ಸ್ಕೋರರ್ ಅಭಿಷೇಕ್, ಹೇಮಂತ್, ಥರ್ಡ್ ರೇಡ್ ಆದೇಶ್. ಕುಮಾರ್ ಅವರೇ ಎಲ್ಲಿದ್ದೀರಾ? ಕುಮಾರ್ ಫೈನಲ್ ಕಾಲ್ ಕುಮಾರ್, ತೀರ್ಪುಗಾರ ಕುಮಾರ್ ಎಲ್ಲಿದ್ದೀರಾ? ವೇಣು ಎಲ್ಲಿ? ಏ ಬಾಮ ಏನು ಕರೀತಾ ಇರೋದು? ಮಳೆ ಬಂದ್ಬಿಟ್ಟು 48-20ರಲ್ಲಿ 28 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಏಕಾಧಿಪತ್ಯ. ಈ ಪಂದ್ಯದ ಮೇಲೆ ಪ್ರಾಬಲ್ಯ ಮೆರೆದು ತಾನೊಂದು ಬಲಿಷ್ಠ ತಂಡ ಅದನ್ನು ಸಾಬೀತುಪಡಿಸ್ತಾ ಬೆಂಗಳೂರು ನಗರ ಜಿಲ್ಲೆ ಪ್ರಥಮ ಸೆಮಿಫೈನಲ್ಗೆ ಪ್ರವೇಶ ಪಡೆಯೋದನ್ನು ಇಲ್ಲಿ ಖಚಿತಪಡಿಸಿಕೊಳ್ತಾ ಇದೆ. ಅಭಿ ಮತ್ತು ಸಹ ಆಟಗಾರನಿಂದ ಒಂದು ಇದರೊಂದಿಗೆ ಪಂದ್ಯದ ಮುಕ್ತಾಯಕ್ಕೆ ನಿಶಾನೆ ನೀಡಿ ಈ ಪಂದ್ಯವನ್ನು ಅಂತ್ಯಗೊಳಿಸಿದ್ದಾರೆ ಮುಖ್ಯ ತೀರ್ಪುಗಾರಂತ ಮೋಹನ್ ರವರು. 28 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಗೆದ್ದು ಬೀಗಿದ ಬೆಂಗಳೂರು. ಜ್ವರ ಚಪ್ಪಾಳೆ ಬರಲಿ. ವಿಜೇತ ತಂಡಕ್ಕೆ ಚಪ್ಪಾಳೆ ಮುಖೇನ ಅವರನ್ನು ಅಭಿನಂದಿಸೋಣ. ಬೆಂಗಳೂರಿಗರು ಇಲ್ಲಿ ವಿಜೇತರಾಗಿ ಪ್ರಥಮ ಸೆಮಿಫೈನಲ್ಗೆ ಪ್ರವೇಶಾರ್ಹತೆಯನ್ನು ಪಡೆದಂಥ ಬಲಿಷ್ಠ ತಂಡವಾಗಿ ಹೊರಹೊಮ್ತಾ ಇದ್ದಾರೆ. ವಿತ್ ದಿಸ್ ಫ್ಯಾಬುಲಸ್ ವಿಕ್ಟರಿ ಬೆಂಗಳೂರು ದೇ ಹ್ಯಾವ್ ಎಂಟರ್ಡ್ ಇಂಟು ದಿ ಫಸ್ಟ್ ಸೆಮಿಫೈನಲ್ ಆಫ್ ದಿಸ್ ಟೂರ್ನಮೆಂಟ್. ನೋಡಿ, ದಕ್ಷಿಣ ಕನ್ನಡ ಮೈಸೂರು ತಂಡದ ನಾಯಕರೇ ಅಂಕಣ ಪ್ರವೇಶ ಮಾಡಿ ಪಂದ್ಯ ಮುಗಿದಿದೆ. ಎರಡನೇ